ಚುನಾವಣೆಯ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಅಲಯನ್ಸು ಬಹಳ ಗಟ್ಟಿಯಾದಂಥ ಅಲಯನ್ಸ್ನೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅವರ ಸುದೀರ್ಘವಾದಂಥ ರಾಜಕಾರಣ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅವರು ನಿಲುವು ತಗೊಂಡಾಗ ಅದು ಕೇವಲ ತಾತ್ಕಾಲಿಕವಾದಂಥ ನಿಲುವುಗಳಾಗಿರೋದಿಲ್ಲ, ಅದು ಶಾಶ್ವತವಾದಂಥ ನಿಲುವುಗಳಾಗಿರುತ್ತೆ ಅಂತಕ್ಕಂಥದ್ದನ್ನ ಬಹುಶಃ ರಾಜಕಾರಣದ ಇತಿಹಾಸ ತೆಗೆದು ನೋಡಿದಾಗ ಅದು ಸಾಬೀತಾಗಿದೆ. ಅದೇ ರೀತಿ ತಮಗೆ ಗೊತ್ತಿದೆ, ಮುಚ್ಚುಮರೆ ಏನಿಲ್ಲ, ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ. 2006ರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಸಂಪೂರ್ಣವಾಗಿ ದೇವೇಗೌಡರು ಸಾಹೇಬರು ಸಹಮತ ಇರಲಿಲ್ಲ. ಆದರೆ ಕೆಲವೊಂದಷ್ಟು ಬದಲಾದ ರಾಜಕೀಯ ಸನ್ನಿವೇಶಗಳು, ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಸನ್ನಿವೇಶಗಳು, ವಿಶೇಷವಾಗಿ ಮತ್ತೆ ಒತ್ತಿ ಹೇಳ್ತೇನೆ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಏನು ದೇಶ ಕೊಡ್ತಾ ಇರ್ತಕ್ಕಂಥ ಆಡಳಿತ ಏನಿದೆ ಅದನ್ನು ಮೆಚ್ಚಿ ದೇವೇಗೌಡರು ಸಾಹೇಬರು ಒಂದು ಸ್ಪಷ್ಟ ನಿರ್ಧಾರವನ್ನು ಮಾಡಿ ಲೋಕಸಭೆಯಲ್ಲಿ ಕೈ ಜೋಡಿಸಿದ್ದೀವಿ. ಅದರ ರಿಸಲ್ಟು ಕೂಡ 28ರಲ್ಲಿ 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದು. ಈ ಭಾಗದಲ್ಲಿಯೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 41 ಕ್ಷೇತ್ರಗಳನ್ನ ನಾವೇನು ಕಾಣ್ಬೋದು, 41 ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದೆ. ಅಲ್ಲಿಯೂ ಕೂಡ ನಮ್ಮದಾದಂಥ ಶಕ್ತಿಯನ್ನು ಈ ಒಂದಷ್ಟು ಭಾಗಗಳಲ್ಲಿ ನಾವೇನು ಹೊಂದಿದ್ದೇವೆ. ಅಲ್ಲಿಯೂ ಕೂಡ ನಮ್ಮ ಸಂಸತ್ ಚುನಾವಣೆಗೆ ನಿಂತಂಥ NDA ಅಭ್ಯರ್ಥಿಯ ಗೆಲುವಿಗೆ ಪೂರಕವಾಗಿ ಶ್ರಮಿಸಿರ್ತಕ್ಕಂಥದ್ದು. ಅದು ಕೇವಲ ಅಭ್ಯರ್ಥಿಗಳಷ್ಟೇ ಅಲ್ಲ, ಕಾರ್ಯಕರ್ತರು ದುಡಿದಿದ್ದಾರೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ಸ್ಥಳೀಯ ಚುನಾವಣೆಗಳು ಅಂತ ಬಂದಾಗ ಬಹುಶಃ ಅದು ಇನ್ನೂ ಸರ್ಕಾರ ಅದನ್ನು ಕಂಡಕ್ಟ್ ಮಾಡ್ತಕ್ಕಂಥ ಮೂಡಲ್ಲಿ ಇದ್ದಂಗಿಲ್ಲ. ಬಂದರೆ ಅಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಂದರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ಆ ಪಕ್ಷದ ಕಾರ್ಯಕರ್ತರಿಗಾಗಲಿ ಅದು ಕಾರ್ಯಕರ್ತರ ಚುನಾವಣೆ, ಕಾರ್ಯಕರ್ತರಿಗೆ ಅರ್ಪಿಸ್ಬೇಕಾಗಿರ್ತಕ್ಕಂಥ ಚುನಾವಣೆ. ಯಾಕೆಂದರೆ MP-ಗೆ MLA-ಗೆ ನಮ್ಮ ದುಡಿದಿರ್ತಾರೆ. ವಾಪಸ್ಸು ಸ್ಥಳೀಯ ಚುನಾವಣೆಗಳಲ್ಲಿ ZP TP ಲೆವೆಲಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಅವ್ರ ಗೆಲುವಿಗೆ ಶ್ರಮ ಆಗ್ತಕ್ಕಂಥದ್ದು ಅಭ್ಯರ್ಥಿಗಳು ಮಾಡಬೇಕು ಅಥವಾ ಆಯಾ ರಾಜಕೀಯ ಪಕ್ಷಗಳು ಮಾಡಬೇಕು. ಅವತ್ತಿಗೆ ಕೂತ್ಕೊಂಡು ಯಾವ ರೀತಿ ಅಲಯನ್ಸು ವರ್ಕೌಟ್ ಆಗುತ್ತೆ ಸ್ಥಳೀಯ ಚುನಾವಣೆಗಳಲ್ಲಿ, ಅದು ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎರಡು ಪಾರ್ಟಿಯ ನಾಯಕರುಗಳು ಕೂತು ಚರ್ಚೆ ಮಾಡಿ ಇತ್ಯರ್ಥ ಮಾಡ್ತಾರೆ. ಆದರೆ ಈ ಒಂದು ಅಲಯನ್ಸ್ ಏನಿದೆ ಇದು ಮತ್ತಷ್ಟು ಗಟ್ಟಿಗೊಳ್ತಾ ಹೋಗ್ತದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಮುಂಬರ್ತಕ್ಕಂಥ 28ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಬಹಳ ಗಟ್ಟಿಯಾಗಿ ಮತ್ತೆ ಇನ್ನಷ್ಟು ಆ ಒಂದು ಸಂಬಂಧ, ಒಂದು ಬಾಂಧವ್ಯ ಎರಡು ಪಕ್ಷದ ನಾಯಕರ ಜೊತೆಯಲ್ಲಿ ಭಾಳ ಗಟ್ಟಿಯಾಗಿ ಹೋಗ್ತವೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ.